ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ಥ್ರಾಟಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ತುಂಬ ದಿನ ಆಯಿತು ಬರಲಿಲ್ಲ, ಅವೆಲ್ಲ ಹೇಳಲ್ಲ ಈಗ. ಕೇಳಿ ಕೇಳಿ ಬೇಜಾರಾಗ್ಬಿಟ್ಟಿರ್ತೀರ ನೀವು. ಹೀಗೆ ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಬಿಡ್ತೀನಿ, ಸ್ಟಾರ್ಟ್ ಮಾಡ್ತೀನಿ ಮತ್ತೆ ಬಿಡ್ತೀನಿ, ಇದೇ ಆಗೋಗ್ಬಿಟ್ಟೈತೆ. ಸೊ ಅವೆಲ್ಲ ಬೇಡ ಈಗ ಸದ್ಯಕ್ಕೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿರೋದಕ್ಕೆ ಏನು ಕಾರಣ ಅಂತ ಹೇಳ್ತಾ ಹೋಗ್ತೀನಿ. ಸೊ ಒಂದು ಟಾಪ್ ಬಾಕ್ಸು ಹಾಕ್ಸೋಣ ಅಂದ್ಕೊಂಡೆ, ಯಾಕಂದರೆ ತುಂಬ ದಿನದಿಂದ ಹಾಕ್ಸ್ಬೇಕು ಅಂದ್ಕೊತಾ ಇದ್ದೆ. ಬಟ್ ನಾನು ಅವಶ್ಯಕತೆ ಇಲ್ಲ, ಬೇಡ ನನಗೇನಕ್ಕೆ, 2 ಪ್ಯಾನರ್ಸ್ ಇದೆ, ಅದರಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತಿದ್ದೆ. ಬಟ್ ಅಟ್ಲೀಸ್ಟ್ ಒಂದು ಪ್ಯಾನಿಯರ್ಸ್ ಇತ್ತು ಅಂದರೆ ಸ್ವಲ್ಪ ಇಲ್ಲಿ ಲೋಕಲಲ್ಲಿ ಓಡಾಡೋವಾಗ ಮಳೆಗೆ ಇದಕ್ಕೆಲ್ಲ ಬೇಕಾಗುತ್ತೆ ಒಂದು, ಮತ್ತು ಲಾಂಗ್ ರೈಡ್ಸ್ಗೂ ಬೇಕಾಗುತ್ತೆ ಸ್ವಲ್ಪ ಎಕ್ಸ್ಟ್ರಾ ಸಾಮಾನು ಇಟ್ಕೊಂಡು ಹೋಗೋಕ್ಕೆ. ಅದಕ್ಕೆ ಅಂದ್ಬಿಟ್ಟು ಸದ್ಯಕ್ಕೆ ಇವಾಗ ಹಾಕ್ಸೋಣ ಅಂತ ಹೋಗ್ತಾಯಿದ್ದೀನಿ. ಪ್ಲಸ್ಸು ನೆಕ್ಸ್ಟ್ ರೈಡ್ದು ತಯಾರಿ ನಡೀತಾ ಇದೆ. ಇಷ್ಟರಲ್ಲೇ ಗೊತ್ತಾಗುತ್ತೆ. ಮೋಸ್ಟ್ಲಿ ಹೊರಟ್ರೆ ಈ ವಾರದಲ್ಲೇ ಹೊರಡ್ಬೋದು, ಇಲ್ಲ ನೆಕ್ಸ್ಟ್ ವಾರದಲ್ಲಿ ಹೊರಡ್ಬೋದು. ಎಲ್ಲಿಗೆ ಅಂತಲೂ 3-4 ಕಡೆ ಪ್ಲ್ಯಾನ್ ಇದೆ. ಬಟ್ ಸಮಯ ಸಂದರ್ಭ ನೋಡಿಕೊಂಡು ಮತ್ತು ವೆದರ್ ಕಂಡೀಷನ್ಸು ಎಲ್ಲ ನೋಡ್ಕೊಂಡು ಹೋಗಬೇಕಾಗುತ್ತೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಪ್ಲಸ್ ಇನ್ನೊಂದು ಬಜೆಟ್ಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಬಜೆಟು ರೆಡಿ ಆಗಬೇಕಲ್ಲಪ್ಪ. ಇಲ್ಲ ಅಂತಂದಿದ್ರೆ ಇಷ್ಟೊತ್ತಿಗೆ ಎಷ್ಟೋ ರೈಡ್ಗಳು ಹೋಗ್ಬಿಡ್ತೈತೆ. ಬಜೆಟ್ ಇಲ್ದಿರ ಸುಮ್ಮನೆ ಇದ್ದೀವಿ ಅಷ್ಟೇ. ಇವತ್ತು ಸ್ವಲ್ಪ ಒಂದು ಫ್ರೆಶ್ ಎನರ್ಜಿ ಇಟ್ಕೊಂಡು ಮಾಡೋಣ ಅಂತ ಎದ್ದು ಎಲ್ಲ ಮಾಡಿ ಹೋಗ್ತಾಯಿದ್ದೀನಿ ಈಗ ಕ್ಯಾಮ್ರಾ ಹಾಕ್ಕೊಂಡು. ಸೊ ಬನ್ನಿ, ಈಗ ಸೀದಾ ನಾನು ರೈಡರ್ಸ್ ಅರೇನಾಗೆ ಹೋಗ್ತಾಯಿದ್ದೀನಿ. ಅಲ್ಲಿ ಹೋಗಿ ಟಾಪ್ ಬಾಕ್ಸ್ ಒಂದು ಹಾಕ್ಸ್ಕೊಂಡು, ಮತ್ತು ಯಾವುದೋ ಒಂದು ಹೊಸ ಜಾಕೆಟ್ ಬಂದಿದೆ ಅಂತೆ ಅಫೋರ್ಡಬಲ್ ಪ್ರೈಸಲ್ಲಿ. ಎಷ್ಟು ಅಫೋರ್ಡಬಲ್ ಇದೆ ಏನು ಅಂತ ಅದನ್ನು ತಿಳ್ಕೊಳೋಣ. ಇಲ್ಲ ಅದರದ್ದೇ ಒಂದು ಡೆಡಿಕೇಟೆಡ್ ವೀಡಿಯೋ ಬೇಕು ಅಂದರೆ ಅದಕ್ಕೆ ಡೆಡಿಕೇಟೆಡ್ ವೀಡಿಯೋ ಮಾಡೋಣ. ಯಾಕಂದರೆ ತುಂಬ ಜನ ಕೇಳ್ತಾಯಿದ್ರು ಕಮ್ಮಿ ರೇಟಲ್ಲಿ ಯಾವುದಾದ್ರೂ ಒಂದು ಇದೆಯಾ ಅಂತ ಜಾಕೆಟು, ಅಂದರೆ ಗೇರ್ಸು. ಸೊ ಯಾವುದೋ ಒಂದು ಹೊಸದು ರಿಲೀಸ್ ಆಗಿದೆಯಂತೆ, ನೋಡೋಣ ಬನ್ನಿ. ಅದು ಯಾವುದು, ಯಾವ ಬ್ರ್ಯಾಂಡು, ಎಷ್ಟು ಮಟ್ಟಿಗೆ, ಅದು ಲೆವೆಲ್ 2 ಅಂತ ಬೇರೆ ಹೇಳಿದ್ರು. ನೋಡೋಣ. ಮತ್ತು ತುಂಬ ಬ್ರ್ಯಾಂಡ್ಸ್ಗಳ್ದು ಇವಾಗ ಹೊಸದು ಲಾಂಚ್ ಆಗ್ತಾಯಿದೆ. ಅಂದರೆ ಯಾರು ಇನ್ನೂ ಮಾರ್ಕೆಟಲ್ಲಿ ಇರಲಿಲ್ಲ, ಅಂದರೆ ಲೈಕ್ ಬೈಕಿಂಗ್ ಮಾರ್ಕೆಟಲ್ಲಿದ್ದರು, ಬಟ್ ಇದು ಗೇರ್ಸ್ ಮಾರ್ಕೆಟಲ್ಲಿ ಇರಲಿಲ್ಲ. ಬರೀ ಹೆಲ್ಮೆಟ್ಸ್ ಇರೋರು ಇವಾಗ ಅವರು ತುಂಬ ಜನ ಇವಾಗ ಹೊಸದು ಲಾಂಚ್ ಮಾಡ್ತಾಯಿದ್ದಾರೆ, ಅವ್ರವ್ರದ್ದು ಗೇರ್ಸ್ ಎಲ್ಲ. ಸೊ ನೋಡೋಣ, ಈ ವರ್ಷ ಮೋಸ್ಟ್ಲಿ ತುಂಬ ಹೊಸ ಬ್ರ್ಯಾಂಡ್ಗಳು ಬರುತ್ತೆ ಮಾರ್ಕೆಟ್ಗೆ. ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ ಎಲ್ಲ ನೋಡೋಣ. ಪ್ಲಸ್ ಬೈಕ್ಗಳು ಬರ್ತಾಯಿದೆ, ತುಂಬ ಬೈಕ್ಗಳು. ಅದರಲ್ಲಂತೂ ತುಂಬ ಹೈಪ್ ಕ್ರಿಯೇಟ್ ಮಾಡಿರೋದಂತೂ ಟ್ರಯಾಂಪು. ಸೊ ಟ್ರಯಾಂಪು 400 ಒಂದು ಸ್ಪೀಡು, ಮತ್ತು ಇನ್ನೊಂದು ಯಾವುದು ಸ್ಕ್ರ್ಯಾಮ್ಲರ್. ಸೊ ಸ್ಕ್ರ್ಯಾಮ್ಲರ್ ನನಗೆ ಜಾಸ್ತಿ ಐ ಕ್ಯಾಚಿ ಆಗಿದ್ದು ನನಗೆ ಸ್ಕ್ರ್ಯಾಮ್ಲರ್ ಯಾವ ಥರ ಇದೆ ಅಂತ ಒನ್ಸ್ ಮಾರ್ಕೆಟ್ ಬಂದಮೇಲೆ ಟೆಸ್ಟ್ ಡ್ರೈವ್ ಮಾಡಿ ನೋಡಬೇಕು. ಸೊ ಸದ್ಯಕ್ಕಂತೂ ಟೆಸ್ಟ್ ಡ್ರೈವ್ ಸಿಗೋಲ್ಲ, ತುಂಬ ಕಷ್ಟ ಇದೆ ಸದ್ಯಕ್ಕೆ. ಪ್ರಾಡಕ್ಟ್ ಲಾಂಚ್ ಆಗಿ ಅವರೊಂದು ಡಿಸ್ಪ್ಲೇಗಿಟ್ಟು ಅಲ್ಲಿಂದ ಬುಕ್ಕಿಂಗ್ಸ್ ಕಲೆಕ್ಟ್ ಮಾಡಿ, ಸೊ ತುಂಬ ಟೈಮ್ ಆಗುತ್ತೆ. ನೋಡೋಣ, ಹೆಂಗಾದರೂ ಒಂದು ಗಾಡಿ ಟೆಸ್ಟ್ ಡ್ರೈವ್ ಸಿಕ್ಕಿದ್ರೆ ರಿವ್ಯೂ ಮಾಡೋಣ ಅದನ್ನು. ಸೊ ಬನ್ನಿ ಸೀದಾ ಹೋಗೋಣ ರೈಡರ್ಸ್ ಅರೇನಾಗೆ. ಓಕೆ, ಸೊ ಇಲ್ಲೇ ಬಂದು ಸ್ಟೋರ್ಗೆ ನೋಡಿ, ನಮ್ಮದು ಸ್ಟಿಕ್ಕರ್ ಗೋಲ್ಡನ್ ಥ್ರಾಟಲ್ ನೇಪಾಲ್ಗೆ ಹೋಗೋಗಿ ಹಾಕಿದ್ದದು. ಸೊ ಇದು ಫುಲ್ಲು ಗೋಡನ್, ಮೇಲೆ ಜಾಕೆಟ್ಸು. ಇಲ್ಲಿ ಯಾರೂ ಇಲ್ಲ, ಆ ಕಡೆ ಲೈಟ್ಸ್ ಎಲ್ಲ ಇದೆ. ಓಕೆ, ಸೊ ನಮ್ಮ ಟಾಪ್ ಬಾಕ್ಸು ಬಂದಿದೆ. ನಮ್ಮ ನಿತಿನ್ ಓಪನ್ ಮಾಡ್ತಾ ಇದ್ದಾರೆ. ನಿಧಾನಕ್ಕೆ ಓಪನ್ ಮಾಡಪ್ಪ. ಸೊ ಓಪನ್ ಮಾಡಿ ಒಳಗಡೆ ನೋಡೋಣ ಯಾವ ಕಲರು. ಬ್ಲ್ಯಾಕ್ ಕಲರ್ ಇದೆ. ಬ್ಲ್ಯಾಕ್ ಕಲರ್ ತೆಗಿ ಆಚೆ. ಓಕೆ, ಸೊ ಬ್ಲ್ಯಾಕ್ ಕಲರ್ ಮೋಟೆಕ್ದು.
ಟಾಪ್ ಬಾಕ್ಸ್ ಎಲ್ಲ ಆಯಿತು, ಏನಿದ್ರು ಹೊರಡದೆ ಮೊಟ್ಟೆಗೆ ಹಾಕ್ಸಿದ್ದೀನಿ. ಸರಿ ಬರಲಾ? ಚೀಫ್ ಮೆಕ್ಯಾನಿಕ್ ನೀನು ಇವತ್ತು. ಸರಿ ಬರಲಾ? ಓಕೆ, ಸೊ ಮುಗೀತು. ಇಲ್ಲಿಂದ ಈಗ ಹೊರಡಬೇಕು. ಓಕೆ, ಸೊ ಅಂತೂ ಇಂತೂ ತುಂಬ ದಿನದ ನನಸು ಕನಸಲ್ಲ, ತುಂಬ ದಿನ ಅಂದ್ಕೊಂಡಿದ್ದೆ ಹಾಕ್ಸ್ಬೇಕು ಅಂತ. ಮತ್ತು ಆ್ಯಕ್ಚುಲಿ ನಾನು ಈ ಗಾಡೀಲಿ ಫಸ್ಟ್ ಟೈಮು ನಾನು ಟಾಪ್ ಬಾಕ್ಸ್ ಹಾಕಿದ್ದು ಅಂದರೆ ನಮ್ಮ ಕಿತ್ತಡಿ ಕಿರಣ್ದು ಸ್ಪಿಟಿಯಿಂದ ಬರ್ತಾ ಒಂದು ಟಾಪು ರ್ಯಾಕಿಗೆ ಕಿತ್ತೋಯ್ತು. ಸೊ ಅದಕ್ಕೆ ಅವ್ನು ಟಾಪ್ ಬಾಕ್ಸು ನನ್ನ ಗಾಡಿಗೆ ಹಾಕೊಂಡ್ಬಂದಿದ್ದೆ. ಕ್ಲಿಪ್ಸ್ ಇದ್ದರೆ ಹಾಕ್ತೀನಿ. ಇಲ್ಲಿ ಅಲ್ಲಿ ಎಲ್ಲ ಹಿಂಗೆ ಎಗರಿಸಿರ್ತೀಯಾ, ಅವಾಗ ಕಟ್ಟಾಗೈತೆ. ಇದೇನಾಗಿದೆ ಇಲ್ಲಿ ನೋಡಿ, ಈ ಪೈಪ್ ಕಟ್ಟಾಗಿದೆ. ಇದು ಆ್ಯಕ್ಚುಲಿ ಈ ಪೈಪು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಇದು ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಬಟ್ ನಾವಲ್ಲ ಅಲ್ಲಿ ಹಾಕ್ಸ್ದಾಗೆ ಅಂದ್ಕೊಂಡ್ರಿ ಇನ್ ಕೇಸ್ ಏನಾದರೂ ಆಯಿತು ಅಂತಂದರೆ ನಂದಕ್ಕೆ ಹಾಕೊಂಬರೋಣ ಅಂತ. ಅದು ಒಟ್ಟಿನಲ್ಲಿ ಆಲ್ಮೋಸ್ಟ್ ಕೊನೆ ದಿನಕ್ಕೆ ಆಗ್ತಾಯಿದೆ. ಸೊ ಈಗ ಟಾಪ್ ರ್ಯಾಕ್ದು ಟಾಪ್ ಬಾಕ್ಸ್ದು ಸ್ಟೇನ ನೀಟಾಗಿ ಇದ್ರಲ್ಲಿ ನನ್ನ ಗಾಡಿಗೆ ಫಿಟ್ ಮಾಡ್ಕೊಂಡಿದ್ದೀವಿ. ಈಗ ನೆಕ್ಸ್ಟು ಬಾಕ್ಸ್ನ ಫಿಟ್ ಮಾಡ್ತೀನಿ. ಓಹೋ, ಸಿಕ್ಕಾಪಟ್ಟೆ ವೆಯ್ಟ್ ಆಯಿತು ಮಾತ್ರ ಗಾಡಿಗೆ ಈಗ ಅಲ್ವಾ? ಅಷ್ಟೇ ಇದು, ಅಷ್ಟೇ. ಲಾಕ್ ಹಾಕ್ಬೇಕಷ್ಟೆ. ಹೇಳ್ಬಿಡಿ. ಸೊ ಟಾಪ್ ರ್ಯಾಕ್ ಫಿಟ್ ಆಯಿತು ಹೆಂಗೋ. ಆದರೆ ಇದು ನನ್ನ ಹತ್ರ ಟಾಪ್ ರ್ಯಾಕ್ ಇದ್ದಿದ್ದಕ್ಕೆ ಸರಿ ಆಯಿತು. ಇವತ್ತು ಬಂದಂಗೆ ಒಂದು ಬೆಂಗಳೂರು ಆಯ್ದಿರಲಿಲ್ಲ, ಕಷ್ಟ ಆಗತ್ತೆ. ಟೂಲ್ ಕಿಟ್ಟು ನಿಮ್ಮ ಗಾಡಿದು ಯಾವ್ಯಾವುದು ಸ್ಕ್ರೂಗಳಿದೆ, ಯಾವ್ಯಾವ ಸ್ಪಾನರ್ಗಳು ಸೈಜ್ ಬೇಕು, ನಟ್ ಸೈಜ್ ಯಾವುದಾದಿದೆ, ಎಲ್ಲ ಸ್ಪಾನರು ಒಂದು ಸೆಟ್ ಇಟ್ಕೊಳ್ಳಿ. ಆದರೆ 2 ಸೆಟ್ ಇಟ್ಕೊಂಡ್ರು ಇನ್ನೂ ತುಂಬಾ. ಒಂದು ಕಟಿಂಗ್ ಪ್ಲೇಯರ್ ಇಟ್ಕೊಳ್ಳಿ, ಸುತ್ತಿನೂ ಇಟ್ಕೊಂಡಿರಿ. ಸುತ್ತಿ ಏನು ಬೇಕಾಗಲ್ಲ, ಕಲ್ ಕೆಲ್ಸಕ್ಕೆ ಬರ್ತಾರೆ. ಒಂದೊಂದ್ಸರಿ ಏನೋ ಇದು ಒಡೆಯೋದು ಗಡಿಯೋದು ಬೇಕಾಗ್ತದೆ. ಯಾರು ಸುತ್ತಿ ಇಲ್ಲಾಂದ್ರೆ ಕಲ್ಲು ಹಿಡಿತದೆ. ಕಟಿಂಗ್ ಪ್ಲೇಯರು, ಕಟ್ಟರು ಇವೆಲ್ಲ ಇಟ್ಕೊಳ್ಳಿ. ಸೊ ಟಾಪ್ ರ್ಯಾಕ್ ಫಿಟ್ ಮಾಡ್ಕೊಂಡ್ರಿ. ನೋಡೋಣ, ಸ್ವಲ್ಪ ನಾನಿದೆ ಫಸ್ಟ್ ಟೈಮ್ ಟಾಪ್ ಬಾಕ್ಸ್ ಹಾಕಿರೋದು. ಸ್ವಲ್ಪ ನಿಧಾನಕ್ಕೆ ಹೋಗ್ತೀನಿ. ಆಮೇಲೆ ಸ್ವಲ್ಪ ಅಭ್ಯಾಸ ಆದಮೇಲೆ ನೀಟಾಗಿ ಕವರ್ ಮಾಡೋ ಟೈಮು ಏನಿಲ್ಲ. ನೀಟಾಗಿ ಕೂತಿದೆ. ಸುಮ್ಮನೆ ಯಾಕೆ ಹೆವಿ ಆಯಿತು, ನನ್ನ ರಾಧೆಗೆ ವೆಯ್ಟ್ ಜಾಸ್ತಿ ಆಯಿತು. ನಾನು ಬೇರೆ 100 kg ಇದ್ದೀನಿ, ಇದು ಬೇರೆ ಇಷ್ಟೈತೆ. ಪಾಪ ಹಿಂಗೆ ಸಹಿಸ್ಕೊಂಡೈತೆ ನನ್ನ ಗಾಡಿ. ಸೊ ಆವಾಗ ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಕ್ವಶನ್ ಕೇಳಿದ್ದೆ. ನಾನು ಟಾಪ್ ಬಾಕ್ಸ್ ಹಾಕ್ಸಲ್ಲ ಚೆನ್ನಾಗಿದೆಯಾ ಅಂತ ಒಂದು ನನ್ನ ಗಾಡಿ ಪಿಕ್ಚರ್ ಹಾಕ್ಬಿಟ್ಟು ಹಾಕಿದ್ದೆ. ಅವಾಗೆಲ್ಲ ತುಂಬ ಜನ ಹಾಕ್ಸಿ ಅಂತಾಯಿದ್ರು, ಕೆಲವರು ಹಾಕ್ಸ್ಬೇಡಿ ಅಂತಾಯಿದ್ರು. ಬಟ್ ತುಂಬ ಜನ ಹಾಕ್ಸಿ ಅಂತಾಯಿದ್ರು. ನಾನು ಆ್ಯಕ್ಚುಲಿ ಬ್ಲ್ಯಾಕ್ ಕಲರ್ಗೆ ಕಾಯ್ತಾ ಇದ್ದೆ. ಇತ್ತು ಬ್ಲ್ಯಾಕ್ ಕಲರು, ಬಟ್ ಟೈಮ್ ಸಿಗಲಿಲ್ಲ ಹಾಕ್ಸೋಕ್ಕಂತ. ನನಗೆ ಒಂಥರ ಟಾಪ್ ಬಾಕ್ಸ್ ಹಾಕ್ಸ್ಬೇಕಾ ಬೇಡವಾ ಅಂತ ತುಂಬ ಹಿಂದೆ ಮುಂದೆ ನೋಡ್ತಾ ಇದ್ದೆ. ಸೊ ಫೈನಲಿ ಇವತ್ತು ಕಾಲ ಕೂಡಿ ಬಂದು ಹಾಕ್ಸ್ತಿದ್ದೀನಿ. ನೋಡೋಣ, ಇದು ಇವಾಗ ನೆಕ್ಸ್ಟ್ ರೈಡ್ಗೆ ಹೋದಾಗ ಗೊತ್ತಾಗುತ್ತೆ ಇದ್ರ ಯೂಸ್ ಏನು, ಇದು ಹಾಕ್ಸಿದ್ದು ಒಳ್ಳೇದಾ ಇಲ್ವಾ ಅಂತ ನೆಕ್ಸ್ಟ್ ಗೊತ್ತಾಗುತ್ತೆ. ಬಟ್ ಆ್ಯಕ್ಚುಲಿ ಹಾಕ್ಸಿದ್ರೆ ಚೆನ್ನಾಗೇ ಇರುತ್ತೆ, ತುಂಬ ಲಗೇಜಸ್ ಹಾಕ್ಕೊಂಡು ಹೋಗ್ಬೋದು. ಬಟ್ ಆಫ್ ರೋಡಿಂಗಲ್ಲಿ ಹೆಂಗಿದೆ, ನಾನು ಇದುವರೆಗೂ ಟಾಪ್ ರ್ಯಾಕ್ ಹಾಕ್ಕೊಂಡು ಆಫ್ ರೋಡ್ ಮಾಡಿಲ್ಲ. ಯೂಶ್ವಲಿ ಈ ಗಾಡೀಲಿ ಆಫ್ ರೋಡ್ ಮಾಡೋದು ಕಮ್ಮಿ ನಾನು, ಯಾಕಂದರೆ ಈ ಗಾಡಿ ಆಫ್ ರೋಡ್ ಮೇಡ್ ಅಲ್ಲ ಇದು. ಹಂಗೂ ಹಿಂಗೂ ಸ್ವಲ್ಪ ಸೈಕಲ್ ಗ್ಯಾಪಲ್ಲಿ ಅಲ್ಲಿ ಇಲ್ಲಿ ಮಾಡ್ರೇಟ್ ಆಫ್ ರೋಡ್ಗೆ ಹೋಗ್ತೀನಿ. ಅದು ಬಿಟ್ಟರೆ ಹೆವಿ ಆಫ್ ರೋಡೆಲ್ಲ ಇದ್ರಲ್ಲಿ ಮಾಡೋಕ್ಕೂ ಆಗೋಲ್ಲ, ಇಲ್ಲಾಂದರೆ ಗ್ರೌಂಡ್ ಕ್ಲಿಯರೆನ್ಸ್ ಇಲ್ವಲ್ಲ. ಸೊ ಅದಕ್ಕೆ ಮಾಡೋಕ್ಕಾಗಲ್ಲ. ನೋಡೋಣ, ಸಣ್ಣ ಪುಟ್ಟ ಆಫ್ ರೋಡಲ್ಲೇ ಯಾವ ಥರ ಇದು ಆಗುತ್ತೆ ಅಂತ ಸಪೋರ್ಟ್ ಮಾಡುತ್ತೆ. ಹಿಂದೆಗಡೆ ಬೆಂಡಿಗಿಂಟ್ ಆಗುತ್ತೆ, ಬೆಂಡಂತೂ ಆಗಲ್ಲ. ಯಾಕಂದರೆ ಆಗಲೇ ಓಡಿಸಿದ್ದೀನಿ, ಒಂದು 1000 ಕಿಲೋಮೀಟ್ರನ್ನ ಓಡಿಸಿದ್ದೀನಿ ವಿತ್ ಇದು ಟಾಪ್ ರ್ಯಾಕು ಸ್ಪಿಟಿಯಿಂದ ಬರ್ತಾ. ಓಕೆ, ಓಡಿಸ್ಬೋದು. ಏನಂದರೆ ಒಂದು ಹೆಲ್ಮೆಟ್ ಇಡೋದು, ಅಥವಾ ಸಿಟಿಲೆಲ್ಲ ನಾವು ಓಡಾಡಬೇಕಾದ್ರೆ ಹಿಂದೆಗಡೆ ನೋಡಿ ಬ್ಯಾಗ್ ಹಾಕ್ಕೊಂಬಂದಿದ್ದೆ, ಬ್ಯಾಗ್ನೆಲ್ಲ ಒಳಗಡೆ ಇಟ್ಟಿದ್ದೀನಿ, ಕ್ಯಾಮ್ರಾ ಮಳೆ ಬರೋಂಗಿದೆ. ಸೊ ಅದೊಂದಕ್ಕೆ ಆ್ಯಕ್ಟಿವ್ ಇದ್ದವ್ರಿಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಅಲ್ಲ. ಮಳೆ ಬಂದರೆ ಮೊಬೈಲೆಲ್ಲ ಇದು ಆ್ಯಕ್ಟಿವ್ ಡಿಕ್ಕಿ ಒಳಗಡೆ ಹಾಕ್ಬಿಟ್ಟು ಆರಾಮಾಗಿ ಬರ್ಬೋದು. ಸೊ ನಾವಿವಾಗ ಇದರಲ್ಲಿ ಈ ಗಾಡೀಲಿ ಬ್ಯಾಗ್ ಇಟ್ಕೊಂಡು ಬ್ಯಾಗ್ ಒಳಗಡೆ ಹಾಕ್ಕೊಂಡು ಅದಕ್ಕೆ ಕವರೆಲ್ಲ ಹಾಕ್ಕೊಂಬರ್ತಾಯಿದ್ರಿ. ಈಗ ಸದ್ಯಕ್ಕೆ ಹಿಂದೆಗಡೆ ಹಾಕಿದ್ರೆ ಮುಗಿಯುತ್ತೆ. ಓಕೆ, ಸೊ ಇಷ್ಟೇ ಇವತ್ತಿನ ಒಂದು ವಿಡಿಯೋ. ಇದೇ ಥರ ಕನ್ನಡ ಮೋಟೋ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಸೊ ಇಷ್ಟರಲ್ಲೇ ರೈಡು ಇದೆ, ಹೇಳ್ತೀನಿ, ಅಪ್ಡೇಟ್ ಮಾಡ್ತೀನಿ ರೈಡು. ಸೊ ಅಪ್ಡೇಟ್ ಮಾಡಿಬಿಟ್ಟು ಎಲ್ಲಿಗೆ ಅಂತಲೂ ಅಪ್ಡೇಟ್ ಮಾಡ್ತೀನಿ. ಇಷ್ಟರಲ್ಲೇ ಕಾಯ್ತಾಯಿರಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ರೆಗ್ಯುಲರಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಪ್ರತಿ ಸರಿ ಹೇಳ್ತಾ ಇರ್ತೀನಿ, ಬಟ್ ಈ ಸರಿ ಜಾಸ್ತಿ ಹೇಳಲ್ಲ, ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.